ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಪ್ರಾಣ ಚಿಕಿತ್ಸೆಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾವುದೇ ಹಾಸ್ಪಿಟಲ್ಗೆ ಹೋಗಬೇಕಾಗಿಲ್ಲ, ಚಿಕಿತ್ಸೆಯನ್ನು ಪಡಿಬೇಕಾಗಿಲ್ಲ. ಕೇವಲ ಪ್ರಾಣಿಕ್ ಹೀಲಿಂಗ್ ಮೂಲಕ ನಿಮ್ಮ ಎಲ್ಲ ಸಮಸ್ಯೆಗೆ ಪರಿಹಾರ ಪಡ್ಕೋಬಹುದು. ಹಾಗಾದರೆ ಯಾರೆಲ್ಲ ಈ ಪ್ರಾಣಿಕ್ ಹೀಲಿಂಗನ್ನು ಕಲಿಬಹುದು, ಯಾರೆಲ್ಲ ಮಾಡಬಹುದು, ಅದ್ರ ಬಗ್ಗೆನೂ ಮಾಹಿತಿ ಇದೆ. ಬನ್ನಿ ವಿಶ್ವನಾಥ್ ಅವ್ರ ಹತ್ರ ಮಾತಾಡೋಣ. ವಿಶ್ವನಾಥ್ ಅವರೇ, ಈಗಾಗಲೇ ನೀವು ಹೇಳಿದ್ರಿ ಚೈತನ್ಯ ಶಕ್ತಿಯನ್ನು ಪಡೆದು ಅದನ್ನು ರೋಗಗಳ ಮೇಲೆ ನಿವಾರಣೆಗೋಸ್ಕರ ಬಳಸ್ತೀವಿ ಅಂತ. ಅಂದರೆ ಇವಾಗ ಕೆಲವರಿಗೆ ತಲೆನೋವು ಇರುತ್ತೆ, ಇನ್ನು ಕೆಲವರಿಗೆ ಕಾಲು ನೋವು ಇರುತ್ತೆ, ಇನ್ನು ಕೆಲವರಿಗೆ ಕೈ ನೋವು ಇರುತ್ತೆ. ಹಾಗಾದರೆ ಬೇರೆ ಬೇರೆ ಪ್ರಾಣಶಕ್ತಿ ಅಂತ ಏನಾದರೂ ಇದೆಯಾ? ಅಂದರೆ ಬೇರೆ ಬೇರೆ ನೋವುಗಳಿಗೆ, ಬೇರೆ ಬೇರೆ ರೋಗಗಳಿಗೆ ಅಂತ ಬೇರೆ ಬೇರೆ ಪ್ರಾಣಶಕ್ತಿಯನ್ನು ಬಳಸಿ ಕ್ಯೂರ್ ಮಾಡೋದು ಅಂತಹದ್ದೇನಾದರೂ ಇದೆಯಾ? ಓಕೆ, ಸೊ ಪ್ರಾಣಶಕ್ತಿ ಅಂದರೆ ಮೂಲತಃ ಒಂದೇ ಒಂದು ಶಕ್ತಿ. ಅದೇ ಶಕ್ತಿಯನ್ನು ತಲೆನೋವು ಮಾಡ್ಬೋದು, ಹೊಟ್ಟೆ ನೋವು ಮಾಡ್ಬೋದು, ಕ್ಯಾನ್ಸರ್ಗೂ ಮಾಡ್ಬೋದು, ಗಾಯಕ್ಕೂ ಮಾಡ್ಬೋದು, ಅಥವಾ ಕಾಲಿನ ಸಮಸ್ಯೆಗಳಿಗೂ ಮಾಡ್ಬೋದು. ಆದರೆ ಈ ಪ್ರಾಣ ಚಿಕಿತ್ಸೆಯಲ್ಲಿ ನಾವೇನು ಅಭ್ಯಾಸ ಮಾಡ್ತೀವಿ ಅಂದರೆ ಪ್ರಭಾವಲಯದ ವಿಶೇಷತೆಯನ್ನು ಅಭ್ಯಾಸ ಮಾಡ್ತೀವಿ, ಪ್ರಭಾವಲಯದ ವಿವಿಧ ಆಯಾಮಗಳನ್ನ ಅಭ್ಯಾಸ ಮಾಡ್ತೀವಿ. ಜೊತೆಗೆ ಅದರಲ್ಲಿ ಚಕ್ರಗಳು, ನಿಮ್ಮ ಶರೀರದಲ್ಲಿ ಹೇಗೆ ಅಂಗಾಂಗಗಳಿದಾವಲ್ವ, ಅದೇ ಥರ ಪ್ರಭಾವಲಯದಲ್ಲಿ ಚಕ್ರಗಳಿದ್ದಾವೆ. ಆ ಚಕ್ರಗಳಲ್ಲಿ ವ್ಯತ್ಯಾಸ ಇದ್ದಾಗ ಆ ಸಂಬಂಧಪಟ್ಟ ಅಂಗಾಂಗಗಳಲ್ಲಿ ತೊಂದರೆ ಕಂಡುಬರುತ್ತೆ. ಹಾಗಾಗಿ ಯಾವ ಚಕ್ರ ಯಾವ ಅಂಗಾಂಗಗಳನ್ನ ಕಂಟ್ರೋಲ್ ಮಾಡುತ್ತೆ, ಯಾವ ಅಂಗಾಂಗಗಳಲ್ಲಿ ತೊಂದರೆ ಬಂದಾಗ ಯಾವ ಚಕ್ರಕ್ಕೆ ಚಿಕಿತ್ಸೆಯನ್ನು ಮಾಡಬೇಕು, ಅದೇ ರೀತಿ ಆ ಪ್ರಾಣಶಕ್ತಿಯಲ್ಲಿ ಕೊರತೆ ಮತ್ತು ಹೆಚ್ಚಳ ಅಂದರೆ ಕಂಡುಹಿಡಿಯೋದು, ಪತ್ತೆ ಮಾಡ್ತಕ್ಕಂಥ ವಿಧಾನ ಇದೆ. ಯಾವ ಚಕ್ರ ತೊಂದರೆಯಲ್ಲಿದೆ, ಅದನ್ನ ಸರಿ ಮಾಡೋದು ಹೇಗೆ ಅನ್ನೋದನ್ನು ಪ್ರಾಣಿಕ್ ಹೀಲಿಂಗಲ್ಲಿ ಅಭ್ಯಾಸ ಮಾಡ್ತೀವಿ. ಹಾಗಾಗಿ ಚಕ್ರಗಳ ಒಂದು ಆಧಾರದ ಮೇಲೆ ಅವುಗಳ ಸಂಬಂಧಪಟ್ಟ ಅಂಗಾಂಗಗಳಿಗೆ ನಾವು ಚಿಕಿತ್ಸೆಯನ್ನು ಮಾಡ್ತೀವಿ. ಆ ಚಕ್ರಗಳ ನ್ಯೂನತೆಯನ್ನು ಪತ್ತೆ ಮಾಡೋದನ್ನು ಅಭ್ಯಾಸ ಮಾಡ್ತೀವಿ. ಅದೇ ರೀತಿ ಚಕ್ರಗಳಲ್ಲಿರೋ ವ್ಯತ್ಯಾಸವನ್ನು ನಾವು ಸರಿ ಮಾಡೋದ್ರಿಂದ ತಲೆನೋವಿಗೆ ಬಂದರೆ, ತಲೆನೋವಿನ ಸಮಸ್ಯೆ ಇದ್ದಾಗ ಆ ಭಾಗದಲ್ಲಿರ್ತಕ್ಕಂಥ ಚಕ್ರಗಳನ್ನ ಟ್ರೀಟ್ಮೆಂಟ್ ಮಾಡ್ತೀವಿ. ಕಾಲಿನ ಸಮಸ್ಯೆ ಇದ್ದಾಗ ಬಂದಾಗ ಕಾಲುಗಳಲ್ಲಿ ಸಂಬಂಧಪಟ್ಟಂಥ ಚಕ್ರಗಳನ್ನ ಟ್ರೀಟ್ಮೆಂಟ್ ಮಾಡ್ತೀವಿ. ಹೀಗೆ ಪ್ರಾಣ ಚಿಕಿತ್ಸೆಯಲ್ಲಿ ಚಕ್ರಗಳ ಮೂಲಕ ಮತ್ತು ಪ್ರಭಾವಲಯದ ಮೂಲಕ ಚಿಕಿತ್ಸೆಯನ್ನು ಮಾಡ್ತೀವಿ. ಓಕೆ, ನೀವು ಹೇಳ್ತಿರೋದು ನೋಡಿದ್ರೆ ಬಹಳ ಕಷ್ಟ ಅನಿಸುತ್ತೆ. ಯಾಕೆಂದರೆ ಒಂದು ಚೈತನ್ಯ ಶಕ್ತಿಯನ್ನು ಪಡೆದು ಅದನ್ನು ಇನ್ನೊಬ್ಬ ಮನುಷ್ಯನ ಮೇಲೆ ಪ್ರಯೋಗ ಮಾಡಿ ಆ ರೋಗವನ್ನು ನಿವಾರಿಸಬೇಕು ಅಂದರೆ ಬಹುಶಃ ತುಂಬ ಕಷ್ಟದ ಕೆಲಸನ. ಇದಕ್ಕೆಲ್ಲ ಕ್ವಾಲಿಫಿಕೇಷನ್ ಬೇಕಾ? ಇಂತಹವರೇ ಪ್ರಾಣ ಚಿಕಿತ್ಸೆಯನ್ನು ಕಲಿಬೇಕು ಅಂತ? ಓಕೆ, ಪ್ರಾಣ ಚಿಕಿತ್ಸೆ ಕಷ್ಟದ ವಿಷಯ ಅಲ್ವೇ ಅಲ್ಲ. ಸಾಮಾನ್ಯ ಜ್ಞಾನ ಇರತಕ್ಕಂತಹ ಯಾರೇ ಒಬ್ಬರಾದರೂ ಕೂಡ ಈ ಪ್ರಾಣ ಚಿಕಿತ್ಸೆಯನ್ನು ಕಲಿತು ಅಭ್ಯಾಸ ಕೂಡ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಜಸ್ಟ್ ಲೈಕ್ ಅ ಡ್ರೈವಿಂಗ್ ಎ ಬೈಸಿಕಲ್, ಅಥವಾ ಸೈಕಲನ್ನು ಓಡಿಸೋದನ್ನ ಕಲಿತ ಹಾಗೆ, ಅಥವಾ ಕಾರ್ ಓಡಿಸೋದು ಕಲಿತ ಹಾಗೆ, ಅಥವಾ ಮೋಟರ್ ಸೈಕಲನ್ನು ಓಡಿಸೋದನ್ನು ಕಲಿತ ಹಾಗೇ ಸಾಮಾನ್ಯ ಜ್ಞಾನ ಇರ್ತಕ್ಕಂಥವ್ರು ಯಾರು ಬೇಕಾದರೂ ಸಹಜವಾಗಿಯೇ ಇದನ್ನು ಕಲಿಬಹುದು ಮತ್ತು ಅಭ್ಯಾಸ ಮಾಡ್ಬೋದು ಮತ್ತು ಚಿಕಿತ್ಸಕರಾಗಬಹುದು. ನಮ್ಮ ಗುರುಗಳ ಮೂಲ ಉದ್ದೇಶನೂ ಕೂಡ ಅದೇ ಆಗಿದೆ. ಮನೆಗೆ ಒಬ್ಬರಾದರೂ ಚಿಕಿತ್ಸಕರು ಇರಬೇಕು, ಒಂದು ಗ್ರಾಮಕ್ಕೆ ಒಂದು ಚಿಕಿತ್ಸಾ ಕೇಂದ್ರ ಇರಬೇಕು, ಗ್ರಾಮಕ್ಕೆ ಒಂದು ಧ್ಯಾನದ ಕೇಂದ್ರಗಳಿರಬೇಕು. ಅದು ಅಲ್ಲಿರ್ತಕ್ಕಂಥ ಜನರಿಗೆ ಚಿಕಿತ್ಸೆಯನ್ನು ನೀಡೋ ಹಾಗಾಗಬೇಕು, ಧ್ಯಾನವನ್ನು ನೀಡೋ ಹಾಗಾಗಬೇಕು, ಮತ್ತು ಒತ್ತಡ ನಿರ್ವಹಣೆ ಮಾಡಬೇಕು, ಮತ್ತು ನಮ್ಮ ದೇಶದಲ್ಲಿ ಮತ್ತು ನಮ್ಮ ಪ್ರಪಂಚದಲ್ಲಿ ಆ ಶಾಂತಿಯನ್ನು ಬಿತ್ತಬೇಕು ಅನ್ನೋದು ನಮ್ಮ ಗುರುಗಳ ಮೂಲ ಉದ್ದೇಶ. ಹಾಗಾಗಿ ಯಾವುದೇ ಸಂದೇಹ ಇಲ್ಲ, ಯಾವುದೇ ಕಷ್ಟವೂ ಇಲ್ಲ. ನೀವು ಸೈಕಲ್ ಓಡಿಸೋದನ್ನ ಹೇಗೆ ಕಲಿತೀರೋ ಹಾಗೆ ಪ್ರಾಣಿಕ್ ಹೀಲಿಂಗನ್ನು ಸರಳವಾಗಿ, ಅಲ್ಲಿ ನೋಡಿ ಎಷ್ಟು ಜನ ಕಲಿತಾ ಇದ್ದಾರೆ, ನೀವು ನೋಡ್ತಾ ಇದ್ದೀರಾ ಟಿ ವಿ ಪರದೆ ಮೇಲೆ. ಸಹಜವಾಗಿ ಹೆಣ್ಮಕ್ಳು ಕಲಿಬೋದು, ಮಕ್ಕಳು ಕಲಿಬೋದು, ದೊಡ್ಡವರು ಕಲಿಬೋದು. ಆದರೆ 15 ವರ್ಷಕ್ಕಿಂತ ಮೇಲ್ಪಟ್ಟವರು ಅವರು ಈ ಚಿಕಿತ್ಸೆಯನ್ನು ಕಲಿಬೋದು. ಮತ್ತು ಕೊನೆಯ ವಯಸ್ಸಿನ ತನಕ ಯಾರು ಬೇಕಾದರೂ ಕಲಿತು ಸರಳವಾಗಿ ತಮಗೆ ಬರಬಹುದಾದ ಎಲ್ಲ ತರಹದ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ಮಾಡ್ಬೋದು. ಇದು ಒಂದು ಸಂಜೀವಿನಿ ವಿದ್ಯೆ, ಪ್ರತಿಯೊಬ್ಬರೂ ಕಲಿಬೋದು. ಪ್ರತಿಯೊಬ್ಬರು ಕಲಿತು ತಮ್ಮ ಜೀವನವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಸಮೃದ್ಧಿಯನ್ನು ಹೊಂದಲಿಕ್ಕೆ ಈ ಪ್ರಾಣ ಚಿಕಿತ್ಸೆ ಒಂದು ಹೊಸ ಆಯಾಮವನ್ನು ಮುಂದಿನ ದಿನಗಳಲ್ಲಿ ಹೊಂದುತ್ತೆ ಅನ್ನೋದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಬಹಳ ಅದ್ಭುತವಾಗಿರೋ ಚಿಕಿತ್ಸೆ. ಪ್ರತಿಯೊಬ್ಬರು ಇದನ್ನ ಕಲ್ತ್ಕೊಂಡು ಸಾಕಷ್ಟು ಅದರ ಲಾಭವನ್ನು ಪಡಿಬಹುದು ಅಂತ ಈ ಸಂದರ್ಭದಲ್ಲಿ ವಂಡರ್ಫುಲ್ ವಿಶ್ವನಾಥ್ ಅವರೇ. ಅಂದರೆ ಮನೆಗೊಬ್ಬರು ಪ್ರಾಣಕ್ಕೆ ಹೀಲಿಂಗ್ನ ಕಲ್ತ್ಬಿಟ್ರೆ ಬಹುಶಃ ರೋಗನೇ ಇರೋದಿಲ್ಲ ಅಂತ ಅನಿಸುತ್ತೆ. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ಧನ್ಯವಾದ ವಿಶ್ವನಾಥ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಸುವರ್ಣವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ನಮ್ಮ ಪರವಾಗಿ, ಹಾಗೂ ಅದೇ ರೀತಿ ಸುವರ್ಣವಾಹಿನಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟು ಕರ್ನಾಟಕದ ಲಕ್ಷಾಂತರ ಜನರಿಗೆ ತಲುಪಲಿಕ್ಕೆ ಸಹಾಯ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಮನೆಗೊಬ್ಬರು ಪ್ರಾಣಿಕ್ ಹೀಲಿಂಗ್ ಕಲ್ತ್ಬಿಟ್ರೆ ನಿಜವಾಗಿಯೂ ನೆಕ್ಸ್ಟ್ ಹಾಸ್ಪಿಟಲ್ ಅವಶ್ಯಕತೆಯೂ ಇರಲ್ಲ, ಯಾವುದೇ ಮೆಡಿಸಿನ್ ಅವಶ್ಯಕತೆಯೂ ಇರಲ್ಲ. ಆದರೆ ಇದು ತುಂಬಾ ಸುಲಭ. ಆದರೆ ಕಟ್ಟುನಿಟ್ಟಿನ ಶಿಕ್ಷಣದ ಅವಶ್ಯಕತೆ ಇದೆ. ಅಲ್ಪ ಸ್ವಲ್ಪ ಕಲಿತು ಯಾರ ಮೇಲೂ ಪ್ರಯೋಗ ಮಾಡೋಕ್ಕಂತೂ ಖಂಡಿತ ಹೋಗಬೇಡಿ. ಕರೆಕ್ಟಾಗಿ ಕಲ್ತ್ಕೊಂಡು ಅದರ ಉಪಯೋಗವನ್ನು ಪಡ್ಕೊಳ್ಳಿ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.